ಇಂದು ಮಧುಮೇಹ ರೋಗಿಗಳಿಗೆ ಅವರ ಹೆಚ್ಚಿನ ಸಕ್ಕರೆಯ ಆಹಾರ ಮತ್ತು ಸಕ್ಕರೆಯ ಹಣ್ಣುಗಳನ್ನು ತಮ್ಮ ದೇಹದ ತೂಕದ 2 ಪಟ್ಟು ತಿನ್ನುವ ಸಾಮರ್ಥ್ಯದವರಿಗೆ ಒಳ್ಳೆಯ ಸುದ್ದಿ. ಬಾವಲಿಗಳು ತಿನ್ನುವುದು. ಆದ್ದರಿಂದ ಅಧ್ಯಯನವು ಪ್ರತ್ಯೇಕ ಜೀವಕೋಶಗಳ ಡಿಎನ್ಎಯನ್ನು ವಿಶ್ಲೇಷಿಸುವುದನ್ನು ಒಳಗೊಂಡಿರುತ್ತದೆ ಮತ್ತು ಮೇದೋಜ್ಜೀರಕ ಗ್ರಂಥಿ ಮತ್ತು ಮೂತ್ರಪಿಂಡಗಳಲ್ಲಿನ ಚಯಾಪಚಯ ಕ್ರಿಯೆಯ ಆನುವಂಶಿಕ ಸೂಚನೆಗಳು ಪ್ರತಿ ಬ್ಯಾಟ್ ಜಾತಿಗಳಲ್ಲಿ ಹೇಗೆ ಭಿನ್ನವಾಗಿವೆ ಎಂಬುದನ್ನು ಹೋಲಿಸುತ್ತದೆ. ಮೇದೋಜ್ಜೀರಕ ಗ್ರಂಥಿಯಲ್ಲಿ ಕೀಟಗಳನ್ನು ತಿನ್ನುವ ಬಾವಲಿಗಳಿಗಿಂತ ಹಣ್ಣಿನ ಬಾವಲಿಗಳು ಹೆಚ್ಚು ಇನ್ಸುಲಿನ್ ಉತ್ಪಾದಿಸುವ ಮತ್ತು ಗ್ಲುಕಗನ್ ಉತ್ಪಾದಿಸುವ ಕೋಶಗಳನ್ನು ಹೊಂದಿವೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಇದರ ಜೊತೆಗೆ ಇನ್ಸುಲಿನ್ ಮತ್ತು ಗ್ಲುಕಗನ್ ಉತ್ಪಾದನೆಯನ್ನು ಪ್ರಚೋದಿಸಲು ಮೇದೋಜ್ಜೀರಕ ಗ್ರಂಥಿಯ ಕೋಶಗಳನ್ನು ಅವುಗಳ ನಿಯಂತ್ರಕ ಡಿಯನ್ನು ಸಿದ್ಧಪಡಿಸುತ್ತದೆ. ಈ 2 ಪ್ರಕ್ರಿಯೆಗಳು ಹಣ್ಣಿನ ಬಾವಲಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಮೂತ್ರಪಿಂಡದಲ್ಲಿ ರಕ್ತದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುತ್ತದೆ ಮತ್ತು ನೀರು ಮತ್ತು ಉಪ್ಪಿನ ಸಮತೋಲನವನ್ನು ನಿರ್ವಹಿಸುತ್ತದೆ. ಹಣ್ಣಿನ ಬಾವಲಿಗಳ ಮೂತ್ರಪಿಂಡದ ಕೋಶಗಳು ತಮ್ಮ ಹೆಚ್ಚಿನ ಸಕ್ಕರೆಯ ಆಹಾರವನ್ನು ಅನುಸರಿಸಲು ಹೊಂದಿಕೊಂಡಿವೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ಕೀಟಗಳನ್ನು ತಿನ್ನುವ ಬಾವಲಿಗಳಿಗೆ ಹೋಲಿಸಿದರೆ ಇದರರ್ಥ ಅವುಗಳ ಮೂತ್ರವು ನೀರಿನಿಂದ ಹೆಚ್ಚು ದುರ್ಬಲಗೊಳ್ಳುತ್ತದೆ. ಮತ್ತು ಮಧುಮೇಹ ಚಿಕಿತ್ಸೆಗೆ ಹೊಸ ವಿಧಾನಗಳು ಯಾವುವು? ಮಧುಮೇಹ ಚಿಕಿತ್ಸೆಗಾಗಿ ಹೆಚ್ಚಿನ ಪರೀಕ್ಷೆಗಳು ಇಲಿಗಳಂತಹ ಸಾಂಪ್ರದಾಯಿಕ ಪ್ರಯೋಗಾಲಯ ಪ್ರಾಣಿಗಳನ್ನು ಆಧರಿಸಿರುವುದರಿಂದ ಅವರ ಅಧ್ಯಯನವು ಮುಖ್ಯವಾಗಿದೆ ಎಂದು ಸಂಶೋಧಕರು ನಂಬಿದ್ದಾರೆ. ಆದಾಗ್ಯೂ ಈ ಅಧ್ಯಯನವು ಸಸ್ತನಿಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಅದು ಹೆಚ್ಚಿನ ಸಕ್ಕರೆಯ ಆಹಾರವನ್ನು ತಡೆದುಕೊಳ್ಳಲು ಮತ್ತು ಅಭಿವೃದ್ಧಿ ಹೊಂದಲು ವಿಕಸನಗೊಂಡಿದೆ. ಆದ್ದರಿಂದ ಅಧ್ಯಯನದ ಆವಿಷ್ಕಾರಗಳು ಅವರು ಇದನ್ನು ಹೇಗೆ ಮಾಡಲು ಸಮರ್ಥರಾಗಿದ್ದಾರೆ ಎಂಬುದನ್ನು ವಿವರಿಸಿದರೆ, ಮಾನವರಲ್ಲಿ ಮಧುಮೇಹಕ್ಕೆ ಚಿಕಿತ್ಸೆ ನೀಡುವ ಹೊಸ ವಿಧಾನಗಳನ್ನು ಕಂಡುಹಿಡಿಯಲು ಸಂಶೋಧಕರಿಗೆ ಅವಕಾಶ ನೀಡುತ್ತದೆ. ನಾಡಬ್ ಅಹಿತು ಅವರು ಪತ್ರಿಕೆಯ ಸಹಹಿರಿಯ ಲೇಖಕರಾಗಿದ್ದಾರೆ. ಅವರು ಹೇಳಿದರು, ಮಧುಮೇಹದಿಂದ ಮಾನವ ದೇಹವು ಇನ್ಸುಲಿನ್ ಅನ್ನು ಉತ್ಪಾದಿಸಲು ಅಥವಾ ಪತ್ತೆಹಚ್ಚಲು ಸಾಧ್ಯವಿಲ್ಲ. ಇದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವಲ್ಲಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಆದರೆ ಹಣ್ಣಿನ ಬಾವಲಿಗಳು ರಕ್ತದಲ್ಲಿನ ಸಕ್ಕರೆಯನ್ನು ತಪ್ಪದೆ ನಿಯಂತ್ರಿಸುವ ಆನುವಂಶಿಕ ವ್ಯವಸ್ಥೆಯನ್ನು ಹೊಂದಿವೆ. ಜನರಿಗೆ ಉತ್ತಮವಾದ ಇನ್ಸುಲಿನ್ ಅಥವಾ ಸಕ್ಕರೆ ಸಂವೇದನಾ ಚಿಕಿತ್ಸೆಯನ್ನು ಮಾಡಲು ನಾವು ಆ ವ್ಯವಸ್ಥೆಯಿಂದ ಕಲಿಯಲು ಬಯಸುತ್ತೇವೆ. ಸಂಶೋಧಕರು ಈಗ ನಿಯಂತ್ರಕ ಡಿಎನ್ಎ ಅನುಕ್ರಮಗಳನ್ನು ತನಿಖೆ ಮಾಡುತ್ತಿದ್ದಾರೆ. ಇದು ಹಣ್ಣಿನ ಬಾವಲಿಗಳು ಹೆಚ್ಚಿನ ಸಕ್ಕರೆಯ ಆಹಾರದಲ್ಲಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ. ಜನರು ಗ್ಲೂಕೋಸ್ಗೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಉತ್ತಮವಾಗಿ ನಿಯಂತ್ರಿಸಲು ಈ ಡಿಎನ್ಎ ಅನುಕ್ರಮಗಳನ್ನು ಬಳಸಬಹುದು ಎಂದು ಅವರು ಭರವಸೆ ಹೊಂದಿದ್ದಾರೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.